ಓಂ ಶ್ರೀ ಗುರುಭ್ಯೋ ನಮಃ. ಇದನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗನ್ನನಾಯಕನಹಳ್ಳಿ ಗ್ರಾಮದ ಶ್ರೀ ಗೋದರೆ ಪ್ರತಿಷ್ಠಾನದಲ್ಲಿದ್ದೀವಿ. ಇದನ್ನ ವಿಶೇಷ ಅಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೋಪೂಜೆ, ಗೋದಾನ ಹಾಗೂ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗೋದರೆ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ಡಿವೈಎಸ್ಪಿ ಆದಂತಹ ಶ್ರೀ KN ರಮೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಎರಡು ಅನಿಸಿಕೆ ಹಂಚ್ಕೊತಾ ಇದ್ದಾರೆ. ಇಲ್ಲಿ ಬರೋ ನಿಂತ್ಕೋ ಬರಪ್ಪ. ಇಲ್ಲ ಬರೋ, ಏನು ಮಾಡಲ್ಲ ಬರೋ, ಸುಮ್ಮನೆ ನಿಂತ್ಕೊಳ್ಳ. ಇಲ್ಲ ಬಾ, ಇಲ್ಲ ಇಲ್ಲಿ ಬಾ, ಇದು ಮಾಡಲ್ಲ ಇದು. ಕೃಷ್ಣಮೂರ್ತಿರವರ ಕುಟುಂಬ ಸದಸ್ಯರು ಸಹ ಎಲ್ಲ ಇದ್ದಾರೆ. ಹಾಗೂ ಹರೀಶ್, ಸವಿತಾ ಅವರು ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ನಾಗವಲ್ಲಿ ಅವರು ಇದ್ದಾರೆ. ಅದಲ್ಲದೆ ಬೊಮ್ಮಸಂದ್ರದಿಂದ ಆಗಮಿಸಿದಂತಹ ನಮ್ಮ ಜೊತೆ ವೆಂಕಟಾಚಲಪತಿ ಶರ್ಮರವರು ಹಾಗೂ ಸಣ್ಣ ನಿಮ್ಮ ಫುಲ್ ಹೆಸರು ಹೇಳೋಣ, ಮುನೇಶ್ವರ ಶರ್ಮರವರು ಇದೀಗ ತಾನೇ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಹಾಗೂ ಹಿರಿಯ ವ್ಯಕ್ತಿಗಳಿಗೆ ಚಂದ್ರಶೇಖರ್ ಅವರಿಗೆ, ಮೈಕೋ ಚಂದ್ರಶೇಖರ್ ಅವರಿಗೆ, ಲಲಿತ್ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗನ್ನನಾಯಕನಹಳ್ಳಿ ಗ್ರಾಮದ ಗೋದರೆಯಲ್ಲಿದ್ದೀವಿ. ಈ ದಿನ ವಿಶೇಷ ಎಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೂರಾರು ಜನರು ಈ ಒಂದು ಗೋಶಾಲೆಗೆ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಲಿದೆ. ಇದನ್ನ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿವೈಎಸ್ಪಿ, ನಿವೃತ್ತ ವಿಶ್ರಾಂತ ಡಿವೈಎಸ್ಪಿ ಆದಂತಹ ಶ್ರೀ KN ರಮೇಶ್ ಅವರು ಆಗಮಿಸಿದ್ದಾರೆ. ನಮಸ್ಕಾರ ಸರ್. ಸಂಪ್ರದಾಯಬದ್ಧವಾಗಿ ಸಂಭ್ರಮದಿಂದ ಪವಿತ್ರ ಭಾವನೆಯಿಂದ ಆಚರಿಸ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನಿಜವಾಗೂ ನನಗೆ ಹೆಮ್ಮೆ ಅನ್ಸುತ್ತೆ. ಇದಕ್ಕೆ ಹಿರಿಯರೆಲ್ಲ ಆಶೀರ್ವಾದ ಕೊಡಕ್ ಬಂದಿದ್ದಾರೆ. ಇಲ್ಲಿ ಕಿರಿಯರು ಎಲ್ಲರೂ ಸೇರಿ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿ ಈ ಸಂಕ್ರಾಂತಿಯನ್ನ ಸೊಬಗು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳು. ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಗೋಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಬನ್ನಿ ನೋಡೋಣ. ಬನ್ನಿ ಎಲ್ಲರೂ. ಯಜಮಾನ್ರ ಕೈಗೆ ನೀವು ಹಾಕಿ, ಅವ್ರು ಅದ್ರ ಮೇಲೆ ಬಿಡ್ತಾರೆ. ಅದನ್ನ ಅವ್ರ ಬಲಗೈಯಲ್ಲಿ ಇಸ್ಕೊಳ್ಳಿ. ಚತುರ್ದಶ ನೀವು ತಗೊಳ್ಳಿ, ಅದನ್ನ ಬಲಗೈಯಲ್ಲಿ ಇಟ್ಕೊಳ್ಳಿ. ಬಾಲ ಇಟ್ಕೊಳ್ಳಿ, ಬಲಗೈಯಲ್ಲಿ ಅಷ್ಟೇ. ಬಲಗೈಯಲ್ಲಿ ಬಾಲ ಇಟ್ಕೊಂಡು ಅವ್ರ ಹತ್ರ ದಾನ ತಗೊಂಡು ಮಂಗೇಶ್ವರ ಸ್ಥಳೀಯ ಭುವನ ಚತುರ್ದಶ
ಸೂಪರ್ ಪ್ರೋಗ್ರಾಮ್, ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ದೀವಿ. ಧರ್ಮಪತ್ನಿ ಜೊತೆ ಇದ್ದಾರೆ. ಥ್ಯಾಂಕ್ ಯು ಬಾಸ್. ಆಯ್ತು ತಗೊಂಡಿ. ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ನೂರಾರು ಭಗಿನಿಯರು ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೋಪೂಜೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ಹಲವಾರು ವ್ಯಕ್ತಿಗಳು ಆಗಮಿಸಿದ್ದಾರೆ, ಹಲವಾರು ಭಗಿನಿಯರು ಆಗಮಿಸಿದ್ದಾರೆ. ನಮ್ಮ ಜೊತೆ ನಮಸ್ಕಾರ. ಇದನ್ನ ನಾವು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗನ್ನನಾಯಕನಹಳ್ಳಿ ಗ್ರಾಮದ ಗೋದರೆ ಪ್ರತಿಷ್ಠಾನದಲ್ಲಿದ್ದೀವಿ. ಈ ದಿನ ಬೆಂಗಳೂರಿನಿಂದ ಅನೇಕ ಆತ್ಮೀಯ ಮಿತ್ರರು, ಅದರಲ್ಲೂ ಬಸವನಗುಡಿ ಕ್ಷೇತ್ರದಿಂದ ಬಹಳಷ್ಟು ಜನ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಆತ್ಮೀಯರಾದಂತಹ ಚೈಲ್ಡ್ಹುಡ್ ಫ್ರೆಂಡ್ಸು ರೆಡ್ಡಿ ಸುಧಾಕರ್ ಅವರಿದ್ದಾರೆ, ಬಾಬು ಇದ್ದಾರೆ, ಸಂಜಯ್ ಅವರಿದ್ದಾರೆ, ಮಹೇಂದರ್ ಕುಮಾರ್ ಅವರಿದ್ದಾರೆ, ಆಮೇಲೆ ಬಾಬು ಮುರಳಿ ರಜತ್ ಅವರಿದ್ದಾರೆ, ಹಾಗೂ ಇನ್ನೇನು ಅನೇಕ ಮಿತ್ರರು ಆಗಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಗೋದರೆ ಪ್ರತಿಷ್ಠಾನದ ವತಿಯಿಂದ ಸುಸ್ವಾಗತನ ಕೋರ್ತಾ ಇದ್ದೇವೆ. ನಮಸ್ಕಾರ ಎಲ್ಲರಿಗೂ. ಮಹತ್ವ ಶನಿದೇವರ ಖಾತವನ್ನು ದೂರ ಮಾಡ್ಕೋಬೇಕು ಅಂದರೆ ಅದರ ಸಮಾನ ಏನು? ಪ್ರಕಾಶಿಗೊಂದು ಈಗ ಆಲ್ರೆಡಿ ತಗೊಂತಿದ್ದೀರಿ ಸಮೂಹದಲ್ಲಿ ಅಂದ್ರೆ ಈ ವಾತಾವರಣವೇ ಒಂದು ರೀತಿ ಬಂದು ನಾನೆಲ್ಲ ಇದು ಸಾಮಾನ್ಯವಾಗಿ ಓಪನ್ ಮಾಡಾಕು ದೊಡ್ಡದು ವಿಷಯ ಅಲ್ಲ. ಭಜನೆ ಭಜನೆ ಬಾಬಾ ದೃಢ ಮಾತನು ನಾನಾಗಿರುವೆ ಜಯರೇ ಜಯರೇ ಬಾಬಾ ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಪನ್ನೀರೋ ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಶರಣಂ. ಅಪರಂದದಿಂದ ನನ್ನ ಸುತ ಬಂದ ನೋಡೆ, ಅಕೋ ಬಂದ ನೋಡೆ, ಏಕೋ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತಾ ವಾದ್ಯಗಳಿಂದ ಬಂದ ನೋಡೆ, ದೇವ
ಐರಾವತ ವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಇಲ್ಲಿ ಬಾರೋ ನಿಂತ್ಕೋ ಬಾರಪ್ಪ. ಇಲ್ಲ ಬಾರೋ, ಏನು ಮಾಡಲ್ಲ ಬಾರೋ, ಸುಮ್ಮನೆ ನಿಂತ್ಕೊಳ್ಳೋ. ಇಲ್ಲ ಬಾ, ಇಲ್ಲ ಇಲ್ಲಿ ಬಾ, ಇದು ಮಾಡಲ್ಲ ಇದು. ಚೆನ್ನಾಗಿದೆ ಅಷ್ಟೇ. ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರ ಚಪ್ಪಾಳೆ ಹೀಗೆ ಅವ್ರು ಗೋ ಸೇವೆ ನಡ್ಸ್ಕೊಂತ ಬರ್ಲಿ ಅಂತ ಕೇಳ್ಕೊಂತೀವಿ. ಈಗ ಮಾಡೋರಿರ್ಲಿ, ಗೋ ಸೇವೆ ಮಾಡೋರಿರ್ಲಿ, ಗೋವು ನಮಸ್ಕಾರ ಮಾಡ್ಕೊಳ್ಳೋರು ಎಲ್ಲರೂ ಒಂದೇ. ಸೊ ಅದು ಅವ್ರವ್ರ ಮನಸ್ಸಿನ ಸಂತೋಷಕ್ಕೆ, ಅವ್ರ ಮನಸ್ಸಿನ ಭಾವಕ್ಕೆ ನಾವು ಮಾಡೋದು. ಈಗ ಪಿತೃಗಳು ಸಂತೋಷ ಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಗೋದಾನ ಮಾಡ್ತೀವಿ. ಆ ಗೋದಾನನ ಇವರು ನಮ್ಗೆ ಇಷ್ಟು ಸುಲಭ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾವೆಲ್ಲೋ ಹುಡ್ಕೊಂಡೋಗಿ ಯಾರನ್ನೂ ಕರೆದು, ಶಾಸ್ತ್ರಿಗಳನ್ನ ಕರೆದು, ಅವ್ರಿಗೆ ಊಟಕ್ಕೆ ಕರೆದು, ಇವ್ರಿಗೆ ಗೋದಾನ ಮಾಡಿದ ತಕ್ಷಣ ಊಟ ಹಾಕ್ತಿದ್ದಾರೆ. ಸೊ ಆ ಗೋವು ಇದು ಇಲ್ಲೇ ಸಿಕ್ಬಿಡ್ತು ನಮ್ಗೆ. ಹಂಗಾಗಿ ನಾವೆಲ್ಲೂ ಯಾರನ್ನೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಆ ತರ ನಮ್ಗೆಲ್ಲಾ ತರದಲ್ಲೂ ಅವಕಾಶ ಮಾಡ್ಕೊಟ್ಟಿದ್ದಾರೆ. ನಾವೆಲ್ಲರೂ ಸದುಪಯೋಗ ಮಾಡ್ಕೊಳ್ಳೋಣ. ನಮ್ಮ ಇವರು ಒಂದು ಮಿಸ್ಸಸ್ ಲಕ್ಷ್ಮೀ ಲಕ್ಷ್ಮೀ ಸಹಸ್ರನಾಮ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಈ ತರ ನಮ್ಮ ಗೋತ್ಸವಕ್ಕೆ ನೀವೆಲ್ಲರೂ ಬರ್ಬೇಕಂತ ಆಹ್ವಾನ ಮಾಡಿದ್ರು ಶ್ರೀಮತಿ ಸವಿತಾ ಹರೀಶ್ ಕುಮಾರ್ ಅವರು. ಅವ್ರ ಮಾತಿಗೆ ನೀವೆಲ್ಲರೂ ಇಷ್ಟು ಜನ ಎಲ್ರೂ ಕೊಟ್ರೆ, ಆದ್ರೆ ಒಂದು ಪದ್ಧತಿ ರೀತಿಯಲ್ಲಿ ನಾವು ಗೋ ಸೇವೆನೆ ಮಾಡ್ತೀವಿ, ನಾವು ಗೋದಾನ ಮಾಡ್ತೀವಿ, ನಾವು ಗೋವು ನಮಸ್ಕಾರ ಮಾಡ್ತೀವಿ, ನಾವು ಗೋಗ್ರಾಸ ಮೌನ ವಿಚಕ್ಷಣ ಗಾನ ವಿಲಕ್ಷಣ ಗಾನವೇ ಯೋಗಮಣಿ. ಧರ್ಮೋ ರಕ್ಷಿತೆ ರಕ್ಷಿತಃ ಸರ್ವೇ ಸಜ್ಜನಃ ಸುಖಿನೋ ಭವಂತು. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿತಾ ಇರಲಿ. ಧನ್ಯವಾದಗಳು. ಶುಭವಾಗಲಿ. ಶುಭವಾಗಲಿ. ರೀತಿ ನಮ್ಮ ಚೈತನ್ಯ ಮಹಿಳಾ ಮಂಡಳಿ ಶಂಕರ ಜ್ಞಾನ ಮಂದಿರ ಟ್ರಸ್ಟಿಂದ ನಮ್ಮ ಬ್ರಾಹ್ಮಣ ಸಮಾಜ ಸುಮಾರು 50 ವರ್ಷಗಳ ನಂತರ ನಮ್ಮ ಭೇಟಿ. ನಮ್ಮ ಜೊತೆ ಪ್ರವಲಿಕಾ ಹಾಗೂ ಪ್ರಾರ್ಥನಾ ಇಬ್ರು ಇದ್ದಾರೆ. ಇವರು ಸುಮಾರು 3 ದಿವಸಗಳ ವೆರಿ ಕ್ಲೋಸ್ ಫ್ರೆಂಡ್ಸ್. ಯಾವ ಸ್ಕೂಲಿಂದ? ಬುರ್ಖಾನ. यो वेदादोस्तो वेदान्ते प्रतिष्ठः
ಈಗ ನೀವು ಹಾಕಿ ಅವ್ರು ಅದ್ರ ಮೇಲೆ ಬಿಡ್ತಾರೆ, ಅದನ್ನ ಅವ್ರ ಬಲಗೈಯಲ್ಲಿ ಇಸ್ಕೊಳ್ಳಿ. ಭವನ ಚತುರ್ದಶ ನೀವು ತಗೊಳ್ಳಿ, ಅದನ್ನ ಬಲಗೈಯಲ್ಲಿ ಇಟ್ಕೊಳ್ಳಿ. ಬಾಲ ಇಟ್ಕೊಳ್ಳಿ ಬಲಗೈಯಲ್ಲಿ ಅಷ್ಟೇ. ಬಲಗೈಯಲ್ಲಿ ಬಾಲ ಇಟ್ಕೊಂಡು ಅವ್ರ ಹತ್ರ ದಾನ ತಗೊಂಡು ಮಂಗೇಶ್ವರ ಸ್ಥಳೀಯ ಭವನ ಚತುರ್ದಶ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಸಂಸ್ಥೆಯಿಂದ ಅಂದ್ರೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಧಾರ್ಮಿಕ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ಒಂದು ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಅವರಿಗೆ ಜನಧ್ವನಿ ಪರವಾಗಿ ಶುಭವಾಗಲಿ, ಮುಂದೆ ನಿರಂತರವಾಗಿ ಇವರ ಸೇವೆ ನಡೆಯಲಿ ಎಂದು ನಿಮ್ಮೆಲ್ಲ ಪರವಾಗಿ ಅಪೇಕ್ಷಿಸ್ತೇವೆ. ಅಭಿನಂದನೆಗಳು. ಧನ್ಯವಾದಗಳು ಸರ್, ನಿಮ್ಗೂ ಕೂಡ ಹೀಗೆ ನಿಮ್ಮ ಸಹಕಾರ ಕೂಡ ನಮ್ಗೆ ನಿರಂತರ ದೊರೀತಾ ಇರ್ಲಿ. ನಿಮ್ಮ ಜೊತೆ ಕೂಡಿ ನಾವು ಒಂದು ಒಳ್ಳೆಯ ಭಗವಂತನ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಮಾಡ್ಕೊಡಿ ಅಂತ ಈ ಮೂಲಕ ನಿಮ್ಗೂ ಕೇಳ್ಕೊತೀನಿ. ಧನ್ಯವಾದ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ಜಯ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ಬಾರೋ, ನಿಂತ್ಕೋ ಬಾರಪ್ಪ. ಇಲ್ಲ ಬಾರೋ, ಏನ್ ಮಾಡಲ್ಲ ಬಾರೋ, ಸುಮ್ಮನೆ ನಿಂತ್ಕೊಳ್ಳ. ಇಲ್ಲ ಬಾ, ಇಲ್ಲಿ ಬಾ, ಇದು ಮಾಡಲ್ಲ ಇದು. ಓಂ ಶ್ರೀ ಗುರುಭ್ಯೋ ನಮಃ. ಇದನ್ನ ನಾವು ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೋಪೂಜೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ಹಲವಾರು ವ್ಯಕ್ತಿಗಳು ಆಗಮಿಸಿದ್ದಾರೆ, ಹಲವಾರು ಭಗಿನಿಯರು ಆಗಮಿಸಿದ್ದಾರೆ. ನಮ್ಮ ಜೊತೆ ಟೀಚರ್ ಸುಮಾರು ಇದ್ದಾರೆ. ಈಗ ಒಂದು ಕಾರ್ಯಕ್ರಮದ ಅನಿಸಿಕೆ ಹಂಚ್ಕೊಂತ ಇದ್ದಾರೆ. ಹೇಳಿ ಸುಮಾ ಅವರೇ. ಗೊತ್ತಾ, ಚೆನ್ನಾಗಿದೆ. ಬೆಂಗಳೂರಿಂದ ದೂರ ಬಂದ್ರು ನಮಗ್ ಮನೆಗೆ ಹೋಗ್ಬೇಕು ಅನ್ನೋ ಮನ್ಸಿಲ್ದೆ ಇಲ್ಲೇ ಇರೋ ಆಸೆ ಇದೆ. ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತೆ ಇಲ್ಲಿ ನಿನ್ನೆ ವಿಷ್ಣು ಸಹಸ್ರನಾಮ ಪಾರಾಯಣ ಇಟ್ಕೊಂಡಿದ್ರು. ಮತ್ತೆ ಈಗಲೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸೌಂದರ್ಯ ಲಹರಿ ಪಾರಾಯಣ ಇದೆ. ಅದಕ್ಕೋಸ್ಕರ ಇನ್ನೂ ತುಂಬಾ ಮಹಿಳೆಯರು ಬರ್ತಾ ಇದ್ದಾರೆ, ಇವಾಗ ಬಂದಿದ್ದಾರೆ ಆಲ್ರೆಡಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿ, ಇನ್ನೂ ಹಲವಾರು ನೂರಾರು ಜನ
ಬೆಂಗಳೂರಿಂದ ಹಾಗೂ ಹಲವಾರು ಡಿಸ್ಟ್ರಿಕ್ಟ್ ಇಂದ ಆಗಮಿಸಿದ್ದಾರೆ ನೋಡಿ. ಅಷ್ಟೇ ಸರ್. ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ನೂರಾರು ಭಗಿನಿಯರು ಬರ್ತಾರೆ. ವೆರಿ ನೈಸ್, ವೆರಿ ನೈಸ್. ಬರ್ತೀರಲ್ಲ ಇಲ್ಲಿ? ಬರ್ತೀವಿ ಖಂಡಿತ. ಅಲ್ಲಿ ಹೋಗಿ ಬರ್ತೀನಿ ಎಲ್ಲರೂ ಖಂಡಿತ. ಸೈಟ್ ಹಲೋ, ಬನ್ನಿ ಎಲ್ಲ ಒಳಗೆ ಬನ್ನಿ. ಹಲೋ, ಇಲ್ಲ ಲೋಪಲ వచ్చినాం రాప, లోపల వచ్చినాం రా లోపల వచ్చినాం రా, ಗಾಡಿ ಪಾಸ್ చేసుకొని రా. ಸೂಪರ್ ಪ್ರೋಗ್ರಾಮ್, ಯಾವಾಗ್ಲೂ ಹೀಗೆ ಮಾಡ್ತಾ ಈ ದಿನ ಗೋದರೆ ಪ್ರತಿಷ್ಠಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಸಂಕ್ರಾಂತಿ ಸ್ಪೆಷಲ್ ಈ ಒಂದು ಕಾರ್ಯಕ್ರಮಕ್ಕೆ ಯಲಹಂಕದಿಂದ ಬಂದಿದ್ದಾರೆ. ಅವರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ. ಹೇಳಿ ಮೇಡಮ್. ನನ್ನ ಹೆಸರು ರಾಧಾ ಅಂತ, ನಾವು ಯಲಹಂಕದಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟು ನಮ್ಮನ್ನು ಇಲ್ಲಿ ಬರಮಾಡಿಸಿಕೊಂಡು ನಮ್ಮನ್ನು ಉಪಚಾರ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥ ಸರ್ಗೆ ಧನ್ಯವಾದಗಳು. ಈ ಒಂದು ಸುಧಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಜನ್ಮದಲ್ಲೇ ನಮ್ಮ ಜನ್ಮನೇ ಸಾರ್ಥಕ ಆಯಿತು ಅಂತ ಹೇಳ್ಬೋದು. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಇಷ್ಟು ಜನ ಇದ್ರೂ ಎಲ್ಲ ವ್ಯವಸ್ಥೆಗಳನ್ನು ನೀಟಾಗಿ ಮಾಡಿ ಎಲ್ಲರನ್ನು ಚೆನ್ನಾಗಿ ಮಾತಾಡಿಸಿ, ಲಕ್ಷ್ಮಿಯವರೇ ಬನ್ನಿ, ಲಕ್ಷ್ಮಿಯವರು ಕೂಡ ನಮ್ಮ ಜೊತೆ ಬಂದು, ನಮ್ಮ ಸವಿತಾ ಇದ್ದಾರೆ ನಿಮ್ಮ ಜೊತೆ, ಸವಿತಾ ಇಂದ ಬನ್ನಿ, ಎಲ್ಲರೂ ಒಂದು ಫ್ಯಾಮಿಲಿ ಥರ, ಒಂದು ಸಂಸಾರದ ಥರ ಎಲ್ಲರನ್ನೂ ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮನ್ನು ಸತ್ಕಾರ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ನಮಃ. ಇದೀಗ ತಾನೇ ಗೋದರೆ ಪ್ರತಿಷ್ಠಾನಕ್ಕೆ ಆಗಮಿಸಿದ, ಅದರಲ್ಲೂ ಬೆಂಗಳೂರಿನಿಂದ ಉತ್ತರಹಳ್ಳಿಯಿಂದ ಶ್ರೀ ವಿನಾಯಕ ಮಿತ್ರ ಮಂಡಳಿ ಹಾಗೂ ವಾಣಿ ಮಹಿಳಾ ಸಮಾಜದ ವತಿಯಿಂದ ನೂರಾರು ಒಂದು ಭಗಿನಿಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಎರಡು ಅನಿಸಿಕೆ ಹಂಚ್ಕೊತಾ ಇದ್ದಾರೆ. ನಮಸ್ಕಾರ, ಹೇಳಿ ಮೇಡಮ್. ಈ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ. ಅದರಲ್ಲೂ ಈಗ ಎಲ್ಲ ಗೋಗಳನ್ನೆಲ್ಲ ಹಿಂಸೆ ಮಾಡಿ ಗೋ ಹತ್ಯೆ ಮಾಡುವಂತಹ ಕಾಲದಲ್ಲಿ ಈ ಗೋಗಳನ್ನೆಲ್ಲ ರಕ್ಷಿಸಿ ಈ ಒಂದು ಇದಕ್ಕೆ ಪೂಜೆ, ಅದರ ಪೋಷಣೆ ಎಲ್ಲ ಅದಕ್ಕೆ ಒಂದು ಗೋಶಾಲೆಯನ್ನ ನಿರ್ಮಿಸಿ ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದ ಕೆಲಸ, ದೊಡ್ಡ ಕೆಲಸ, ಮಹತ್ ಕಾರ್ಯ. ಇಂತಹ ಕೆಲಸವನ್ನ ಮಾಡ್ತಾ ಇರೋರಿಗೆ ನಾವು ಕೈ ಜೋಡಿಸ್ಬೇಕು. ನಮ್ಗೆ ಇದು ಗೊತ್ತಿರ್ಲಿಲ್ಲ, ಇತ್ತೀಚೆಗೆ ಈ ಗೋಶಾಲೆ ಗೋ ಪೂಜೆ ಅಂತ ಮಾಡ್ತಾ ಇರೋದು. ಇದು ತುಂಬಾ ಪುಣ್ಯವಾದ ಕೆಲಸ. ಯಾರು ಮಾಡ್ತಾ ಇದ್ದಾರೋ ಅವರು ಮತ್ತೆ ನಾವಿಲ್ಲಿ ಭಾಗವಹಿಸಿರೋದು ಅವ್ರು ಮಾಡೋ ಪುಣ್ಯ ಕೆಲಸದಲ್ಲಿ ನಾವೊಂದ್ ಸ್ವಲ್ಪ ಅಳಿಲು ಸೇವೆ ಅಂತ ಹಾಗೆ, ಸೇವೆ ಏನಿಲ್ಲ, ಅಳಿಲಿನಲ್ಲಿ ಭಾಗಿಯಾಗೋದು ಅಂತ ಹೇಳಿನಿ. ಅಷ್ಟು ಒಂದು ಕಾರ್ಯವನ್ನ ನಮ್ದು ಕೊಟ್ಟಿದ್ದಾರೆ. ಈ ಎಲ್ಲ ನೋಡಿ, ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ವಾಹನಗಳ ಸೌಕರ್ಯ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ನಮ್ಗೆ ಬೇರೆ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕಾರ್ಯಕರ್ತರಿಗೂ, ನಮ್ಮ ಎಲ್ಲ ಇಲ್ಲಿ ಬಂದಿರತಕ್ಕಂತಹ ಉತ್ತರ ವಿಭಾಗದ ಎಲ್ಲ ಸಂಘದವರಿಗೂ, ಸಂಘದವರ ಪರವಾಗಿ ಅನಂತ ಧನ್ಯವಾದವನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಪ್ರತಿಷ್ಠಾನದ ಎಲ್ಲ 5 ಹಸು ಇತ್ತು, ಇವತ್ತು 50 ಹಸು, 3 ಹಸು ತಂದಿದ್ದವು. 50 ಹಸುನ ನೋಡಿ, ಮೊದಲು ಪ್ರಾರಂಭದಲ್ಲಿ 5 ಹಸು ಇದ್ದು ಇವತ್ತು 50 ಹಸುಗಳನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಒಂದು ಹಸು ಸಾಕ್ಬೇಕಾದ್ರೂ ಅದಕ್ಕೆ ಹುಲ್ಲು, ನೀರು, ಜಾಳ ಎಲ್ಲ ಬೇಕು ಅಂತ ಒಂದು ಸೌಕರ್ಯನ ಮಾಡಿದ್ದಾರೆ. ಅವ್ರಿಗೆ ನಾವು ಎಷ್ಟು ಅಭಾರಿಯಾಗಿದ್ದೇವೆ. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ, ಬೆಂಗಳೂರು ದಕ್ಷಿಣದ ಪರವಾಗಿ ಬಂದಿರತಕ್ಕಂತಹ ಎಲ್ಲರ ಪರವಾಗಿ ಆ ಒಂದು ಸಂಸ್ಥೆಗೆ, ಆ ಕಾರ್ಯಕರ್ತರಿಗೆ ಅನಂತ ಧನ್ಯವಾದಗಳನ್ನ
ಫೇವರೇಟ್ ಗೊತ್ತಲ್ಲ. ಆಮೇಲೆ ನೀವು ಇದನ್ನ ಹಾಡಿರಲ್ಲ, ದ್ವಾರದ ಬಳಿಗೆ, ನನ್ಗಂತೂ ಸಿಕ್ಕಾಪಟ್ಟೆ. ಮತ್ತೆ ಇನ್ನೊಂದು ಭಿಕ್ಷುಕ ಬಂದ ಬೀದಿ ಬೀದಿ. ನಾವು ಹಸುವಿನ ಸಗಣಿಗೆ, ಹಸುವಿನ ಗಂಜಿಗೆ ವಿಶೇಷವಾದ ಮಹತ್ತರವಾದ ಶಕ್ತಿ ಹಾಗೂ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟು ಅದನ್ನು ಹಾಗೆ ಬಳಸ್ತಾ ಇದ್ದೇವೆ. ಸಗಣಿಗೆ ಯಾಕೆ ಅಷ್ಟೊಂದು ಮಹತ್ವ ಇದೆ? ಹಸುವಿನ ಸಗಣಿ ಎಲ್ಲಿ ನಾವು ಮಾತಾಡಿದ್ರು ಕೂಡ ಹಸುವಿನ ಸಗಣಿ ತಗೊಂಬ, ಹಸುವಿನ ಹಾಲು ತಗೊಂಬ ಅಂತಲೇ ಹೇಳ್ತೀವಿ. ಯಾವುದೇ ಪೂಜೆ ಮಾಡಬೇಕಾಗಿದ್ರೆ ಹಸುವಿನ ಸಗಣಿ ಮೇಲೆ ದಯವಿಟ್ಟು ಗಮನಿಸಿ ಕೇಳಬೇಕು. ಇದು ಮುಖ್ಯವಾದ ವಿಷಯ. ಇದು ಹಸುವಿನ ಸಗಣಿಯನ್ನ ಗೋಪ ಪೂಜೆ ಮಾಡ್ತೀವಿ. ಯಾವುದೇ ವ್ರತಾಚರಣೆಗಳಲ್ಲಿ ಪ್ರಾರಂಭ ಮಾಡಬೇಕಾಗಿದ್ರೆ ಇದನ್ನಿಟ್ಟು ನಾವು ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಯಾಕೆ ನಮ್ಮಲ್ಲಿ ಬೆಳ್ಳಿ ವಿಗ್ರಹ ಇಲ್ವೇ? ಬೆಳ್ಳಿ ತಗೊಂಬಂದ್ಬಿಡಪ್ಪ, ಬೆಳ್ಳಿ ಇಟ್ಟು ಅಭಿಷೇಕ ಮಾಡೋಕ್ಕಾಗುತ್ತೆ. ಬಟ್ಲಡಿಗೆ ತಗೊಂಬರಪ್ಪ, ಸಾಕು ಮಾಡಿದ್ರೆ ಸಾಕು. ಬಟ್ಲಡಿಗೆಗೂ ಬೆಳ್ಳಿ ಗಣಪತಿಗೂ ಈ ಪಿಳ್ಳೆರಾಯ ಅಂತ ಕರಿತೀವಿ. ಪಿಳ್ಳೆರಾಯ ಅಂದ್ರೆ ಗಣಪತಿ ಹಸುವಿನ ಸಗಣಿ ಮೇಲೆ ಗರಿಕೆ ಸಿಗ್ತಕ್ಕಂಥ ಸಿಗಿಸೋ ಕ್ರಮ ಏನಿದೆ ಅದನ್ನ ಪಿಳ್ಳೆರಾಯ ಅಂತ ಕರಿತೀವಿ. ಅದು ಗಣಪತಿ ರೂಪ. ಯಾಕೆ ಮಾಡ್ತೀವಿ ಅದನ್ನ? ಅದಕ್ಕೊಂದು ಮಹತ್ತರವಾದ ಪದ್ಮ ಪುರಾಣದಲ್ಲಿ ಒಂದು ಕಥೆ ಇದೆ. ಮಹಾಗಣಪತಿ ಪ್ರವಾಸ ಹೋಗ್ತಾ ಇರ್ತಾರೆ. ಈ ಹಸು ನಂದಪ್ಪ, ಈ ಹಸುವಿನ ಹಸು ಪೂರ್ತಿ ಗ್ರಾಸವನ್ನು ನಾನು ಕೊಡ್ತೇನೆ ಅನ್ನೋದನ್ನು ಮಾಡಿ ಖಂಡಿತವಾಗಿ ಇಂತಹ ಗೋಶಾಲೆಗಳು ಅಭಿವೃದ್ಧಿ ನೈವೇದ್ಯ ಮಾಡಬೇಕಾಗಿದ್ರೆ ಸತ್ಯಂ ತ್ವರ್ತೇನ ಪರಿಶಿಂಚಿಯಾಮಿ ಕಾಮಧೇನೋ ಸ್ಮರಾಮಿ ಅಂತೀವಿ. ಅಯ್ಯ, ನೀನ್ ಏನ್ ಅಭಿಷೇಕ ಮಾಡಿಯ, ಏನ್ ನೈವೇದ್ಯ ಮಾಡಿಯ ದೇವರಿಗೆ? 2 ಹಣ್ಣು 1 ತೆಂಗಿನಕಾಯಿ ಅಂತ ಇಷ್ಟ ಅಡುಗೆ ಮಾಡಿರ್ಬೋದು. ಆದ್ರೆ ಪರಮಾತ್ಮನಿಗೆ ತೃಪ್ತಿಪಡಿಸ್ತಕ್ಕಂಥದ್ದು ಕಾಮಧೇನು. ಆದ್ದರಿಂದ ಸತ್ಯಂ ತ್ವರ್ತೇನ ಪರಿಶಿಂಚಿಯಾಮಿ ಕಾಮಧೇನೋ ಸ್ಮರಾಮಿ. ಅಮ್ಮ ಕಾಮಧೇನು, ನಿನ್ನ ಬ್ರಾಹ್ಮಣನಾದವನು ಊಟಕ್ಕೆ ಕೊಡ್ಲಿಕ್ಕೆ ಮುಂಚೆ ಅವನು ಕೂಡ ಪರಿಶೋಚನೆ. ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರ, ಚಪ್ಪಾಳೆ, ಹೀಗೆ ಅವ್ರು ಗೋಸೇವೆ ನಡ್ಸ್ಕೊಂತ ಬರ್ಲಿ ಅಂತ ಕೇಳ್ಕೊಂತೀವಿ. ಈಗ ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗನ್ನನಾಯಕನಹಳ್ಳಿಯ ಶ್ರೀ ಗೋದರೆ ಪ್ರತಿಷ್ಠಾನದಲ್ಲಿದ್ದೀವಿ. ನಮ್ಮ ಜೊತೆ ಬಹಳ ವರ್ಷಗಳಿಂದ ಸತ್ಸಂಗದಲ್ಲಿ ಹಾಗೂ ಅನೇಕ ರೀತಿಯ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬಂದಂತಹ ಮಹಾಲಕ್ಷ್ಮೀರವರು ನಮ್ಮ ಜೊತೆಲಿದ್ದಾರೆ. ಅವರ ವಿಶೇಷ ಏನೆಂದರೆ ಬಹಳಷ್ಟು ಜಿಲ್ಲೆಗಳಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸತ್ಸಂಗದ ಪ್ರಚಾರ ಹಾಗೂ ಈ ಸನಾತನ ಧರ್ಮದ ಪ್ರಕಾರ ಒಂದು ಪ್ರಚಾರ ಮಾಡ್ತಾರೆ. ಅವರು ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಹಾಲಕ್ಷ್ಮಿ ಅವರೇ. ನಮಸ್ಕಾರ. ನಿಮ್ಮ ಸಂಪೂರ್ಣ ವಿವರಣೆ ನೀಡಿ. ಖಂಡಿತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮೀ ಶೇಖರ್ ಅಂತ. ನಾನು ಮಲ್ಲೇಶ್ವರಂ ಇಂದ. ನಮ್ದು ಅನಂತ ಸಾಯಿ ಚಾರಿಟಬಲ್ ಟ್ರಸ್ಟ್ ಅಂತ ಕೂಡ ಇದೆ. ನಮ್ಮ ಈ ಅನಂತ ಸಾಯಿ ಚಾರಿಟಬಲ್ ಟ್ರಸ್ಟ್ ಯಾವ ಕಾರಣಕ್ಕೋಸ್ಕರ ಮಾಡಿದೀವಿ ಅಂತಂದ್ರೆ, ಒಂದು ಅನಾಥ ಮಕ್ಕಳಿಗೋಸ್ಕರ ಹಾಗೆ
ಒಂದು ಬ್ಲೈಂಡ್ ಸ್ಕೂಲ್ಸ್, ಯಾವ್ದು ಬ್ಲೈಂಡ್ ಸ್ಕೂಲ್ ಇದೆ ಅಂತ ಕಂಡು ಹಿಡಿದು ಅವರಿಗೆ ನಮ್ಮ ಕೈಯಲ್ಲಾದಂತ ಸಹಾಯ ಮಾಡುವಂತ ಉದ್ದೇಶಕ್ಕಾಗಿ ಮತ್ತೆ ಸ್ಕಾಲರ್ಶಿಪ್ಸ್ ಮಾಡುವಂತ ಉದ್ದೇಶಕ್ಕಾಗಿ ನಾವು ಈ ಅನಂತ ಸಾಯಿ ಟ್ರಸ್ಟ್ ಅಂತ ಮಾಡಿದೀವಿ. ಹಾಗೆ ಹಲವಾರು ಇದ್ರ ಜೊತೆಗೆ ಆಡ್ ಆಗಿ ಅನಂತ ಸಾಯಿ ಭಜನಾ ಮಂಡಳಿ ಅಂತ ಕೂಡ ಇದೆ. ಹಾಗೆ ಸತ್ಸಂಗಗಳು, ನಾನು ಪ್ರತಿ ವರ್ಷವೂ ನಮ್ಮ ಕೃಷ್ಣರಾಜ ಸರ್ಕಲ್ ವಿಧಾನಸೌಧ MS ಬಿಲ್ಡಿಂಗ್ ಎದುರುಗಡೆ ಇರುವ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಮ್ದು ಪ್ರತಿ ವರ್ಷ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಈ ತರ ಕಾರ್ಯಕ್ರಮಗಳ ಹಮ್ಮಿಕೊಂಡು ಎಲ್ರಿಗೂ ಈ ಒಂದು ಸೇವೆ ಎಲ್ರಿಗೂ ಉಪಯೋಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ಇವತ್ತು ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಗೋದರೆಗೆ ಬಂದಿರೋಂಥದ್ದು ಈ ಹಿರಿಯೂರು ತಾಲೂಕು ಗನ್ನೆನಾಯಕನಹಳ್ಳಿನಲ್ಲಿ ನಾನು ಇವತ್ತು ಈ ಗೋದರ ಪ್ರತಿಷ್ಠಾನ ಬಂದಿರೋ ಉದ್ದೇಶ ಅಂತಂದ್ರೆ ಗೋ ಸೇವೆ. ನನ್ಗೆ ಸುಮಾರು ಸಲ ಕೇಳ್ತಿದ್ರು, ಗೋ ಸೇವೆ ಮಾಡ್ಬೇಕು, ನೀವು ಹೇಗೆ ಹೇಳಿ, ಗೋ ಸೇವೆ ಎಲ್ಲಿ ಮಾಡ್ಬೇಕು, ನಮ್ಮನೆ ಹತ್ರ ಮಾಡ್ಬೋದಾ, ಗೋದಾನ ಮಾಡ್ಬೋದಾ ಅಂತ ಕೇಳ್ತಿದ್ರು. ಅದಕ್ಕೆ ಇಲ್ಲಿ ಈ ಗೋದರೆ ಪ್ರತಿಷ್ಠಾನ ಫೌಂಡರ್ ಆದಂತ ಶ್ರೀಯುತ ಹರೀಶ್ ಕುಮಾರ್ ಅವರು ನಮ್ಮೆಲ್ರಿಗೂ ಇವತ್ತೊಂದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು ಈಗ 3 ಬಸ್ ಜನ ಅಷ್ಟು ಬಂದಿದೀವಿ. ಅವ್ರಿಗೆಲ್ಲರಿಗೂ ಬೆಳಗ್ಗೆಯಿಂದ ಊಟ, ಉಪಚಾರ, ತಿಂಡಿ ವ್ಯವಸ್ಥೆ, ಹಾಗೆ ನಾವು ಬಂದು ಹೋಗುವಂತ ಸೇವೆ ಎಲ್ಲಾನು ಪ್ರತಿಯೊಂದು ಅವರು ಹವಣಿಸ್ಕೊಂಡು ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು ಇವತ್ತು ಎಷ್ಟು ವೈಭವಪೂರಿತವಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ನಮ್ಗೆ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಬಹಳ ನಮ್ಮನ್ನೆಲ್ಲ ತುಂಬಾ ಸಂತೋಷವಾಗಿ ಆತ್ಮೀಯವಾಗಿ ನಮ್ಮನ್ನ ಬರಮಾಡ್ಕೊಂಡಿದ್ದಾರೆ ಇವರು. ಈಗ ಸುಮಾರು ಜನನ ನಾವು ಒಂದು ಫಂಕ್ಷನ್ ಮಾಡಿ ಮನೆಯಲ್ಲಿ ಹೇಗೆ ಅವ್ರು ಹೋಗೋವರ್ಗು ಬೀಳ್ಕೊಡೋ ಮಾಡೋವರ್ಗು ನಾವ್ ಹೇಗೆ ಸಂತೋಷವಾಗಿ ಮಾಡ್ಕೊತೀವಿ ಅಂತ ನಾವು ಮನ್ಸಲ್ಲಿ ಹೇಳ್ಬೋದು. ಆದ್ರೆ ಈ ತರ ಸತ್ಸಂಗದಲ್ಲಿ ಎಲ್ರನ್ನೂ ಕರೆದು, ಇವರು ಸತ್ಸಂಗದಲ್ಲಿ ಇವತ್ತು ಕರೆದು ಎಲ್ಲಾರನ್ನೂ ಈ ತರ ಊಟ ಉಪಚಾರ ಮಾಡಿ ಒಳಗಡೆ ನೀವು ನೋಡ್ಬೋದು ಬಹಳ ಸಾಂಸ್ಕೃತಿಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಬಹಳ ಸಂತೋಷ ಆಗಿದೆ ಇಲ್ಲಿ. ಇದೇ ತರ ನೀವು ಸೇವೆ ಮಾಡ್ಬೇಕು ಅಂತ ಇಚ್ಛೆ ಇದ್ದಲ್ಲಿ ಸತ್ಸಂಗ ಸೇರ್ಕೋಬಹುದು. ನಾನು ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಇವರು. ಸೊ ಹಾಗಾಗಿ ನಂಬರ್ ಕೊಡ್ತೀವಿ. ನೀವು ಯಾರು ಬೇಕಾದ್ರೂ ಈ ಸತ್ಸಂಗದಲ್ಲಿ ಜಾಯಿನ್ ಆಗ್ಬೋದು. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೋದು, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮಾಡ್ಬೋದು. ಈಗ ಏಜ್ ಆದವರು ಮನೆಯಲ್ಲೇ ಕುತ್ಕೊಂಡು ಪಾರಾಯಣ ಮಾಡಿ ನಮ್ಗೆ ಹೇಳ್ಬೋದು. ಆ ತರ ವ್ಯವಸ್ಥೆ ಕೂಡ ಮಾಡಿದ್ವಿ. ಇದು ಒಂದು ಒಳ್ಳೆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಅಂದ್ರೆ ನಾನು ಅನ್ನೋದಿಲ್ಲ, 4 ಎಲ್ಲರೂ ಕೈ ಜೋಡಿಸಿ ಮಾಡಿದ್ರೇನೆ ಇದು ಒಂದು ಸತ್ಸಂಗ ಅಂತ ಆಗೋದು. ಹಂಗಾಗಿ ನೀವು ಯಾರ ಇಚ್ಛೆದಲ್ಲಿ ಈ ಜನ ಧ್ವನಿ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ತಗೋಬಹುದು, ನೀವು ಜಾಯಿನ್ ಆಗ್ಬೋದು. ನಮಸ್ಕಾರ ಎಲ್ರಿಗೂ. ಲೋಕ ಕಲ್ಯಾಣಾರ್ಥವಾಗಿ ಬಹಳ ವರ್ಷಗಳಿಂದ ಶ್ರೀ ಗೋದರೆ ಪ್ರತಿಷ್ಠಾನದ ವತಿಯಿಂದ, ಅದಲ್ಲದೆ ಮಹಾಲಕ್ಷ್ಮಿ ಈಗಾಗಲೇ ತಿಳಿಸಿದಂತೆ ಸುಮಾರು ಸತ್ಸಂಗದ ವತಿಯಿಂದ ಸನಾತನ ಧರ್ಮದ ಒಂದು ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರಿಗೆ ಪ್ರೋತ್ಸಾಹ ಅಂದ್ರೆ ಯಾವ ರೀತಿ ಅಂದ್ರೆ ಮಾನಸಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಶಿಕ್ಷಣ, ಅದಲ್ಲದೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದ ಇದಕ್ಕಾಗಿ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸ್ತಾ ಇದೀವಿ. ನಾವು ಮಾಡುವಂತ ಇದು ಉದ್ದೇಶ ಕೂಡ ವಿಷ್ಣು ಸಹಸ್ರನಾಮ ಆರೋಗ್ಯ, ಎಲ್ರಿಗೂ ದೃಢಕಾಯುವಂತ ಆರೋಗ್ಯ. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಖಂಡಿತ ನಮ್ಮ ರೋಗ ನಿವಾರಣೆಗಳೆಲ್ಲ ವಾಸಿ ಆಗುತ್ತೆ. ಅದಕ್ಕೆ ಪ್ರೂಫ್ ಕೂಡ ಇದೆ. ನೀವು ಹಲವಾರು ವರ್ಷಗಳಿಂದ ನೋಡಿದೀರಾ ಈ ತರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ 42 ದಿನಗಳಲ್ಲಿ ಅವ್ರು ಅಂದುಕೊಂಡಿರೋ ಕಾರ್ಯಕ್ರಮ ಖಂಡಿತ ಆಗಿದೆ. ಅದಕ್ಕೆ ಪ್ರೂಫ್ ಕೂಡ ಇದೆ. ಹಾಗಾಗಿ ನಾವು ಈಗ ಆರ್ಥಿಕವಾಗಿ, ಮಾನಸಿಕವಾಗಿ ಇದು ಛಲ ತುಂಬುವಂತ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಈ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ನೀವೆಲ್ಲರೂ ಕೈ ಜೋಡಿಸಿ ಎಲ್ರೂ ಒಂದು ಭಗವಂತನ ಕೈಂಕರ್ಯನ ಸಂಪೂರ್ಣ ಮನಸ್ಸಿನಿಂದ ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಸಂಸ್ಥೆಯಿಂದ ಅಂದ್ರೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಧಾರ್ಮಿಕ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಅವರಿಗೆ ಜನಧ್ವನಿ ಪರವಾಗಿ ಶುಭವಾಗಲಿ, ಮುಂದೆ ನಿರಂತರವಾಗಿ ಸೇವೆ ನಡೀಲಿ ಎಂದು ನಿಮ್ಮೆಲ್ಲ ಪರವಾಗಿ ಅಪೇಕ್ಷಿಸ್ತೇವೆ. ಅಭಿನಂದನೆಗಳು. ಧನ್ಯವಾದಗಳು ಸರ್. ನಿಮ್ಗೂ ಕೂಡ ಹೀಗೆ ನಿಮ್ಮ ಸಹಕಾರ ಕೂಡ ನಮ್ಗೆ ನಿರಂತರ ದೊರೀತಾ ಇರ್ಲಿ. ನಿಮ್ಮ ಜೊತೆ ಕೂಡಿ ನಾವು ಒಂದು ಒಳ್ಳೆಯ ಭಗವಂತನ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಮಾಡ್ಕೊಡಿ ಅಂತ ಈ ಮೂಲಕ ನಿಮ್ಗೂ ಕೇಳ್ಕೊತೀನಿ. ಧನ್ಯವಾದ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ಜಯ ಶ್ರೀರಾಮ್. ಜೈ ಶ್ರೀರಾಮ್. ಧರ್ಮೋ ರಕ್ಷಿತಃ ಸರ್ವೇ ಸಜ್ಜನಃ ಸುಖಿನೋ ಭವಂತು. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿತಾ ಇರಲಿ. ಧನ್ಯವಾದಗಳು. ಶುಭವಾಗಲಿ.
ಶಿಕ್ಷಣದಾಗಲಿ, ಆರೋಗ್ಯ ಹಾಗೂ ಒಂದು ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನಾತನ ಧರ್ಮದ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಮ್ಮ ಜನಧ್ವನಿ ಚಾನಲಲ್ಲಿ ನಿಮ್ಮೆಲ್ಲ ಒಂದು ಸಹಯೋಗದಿಂದ, ಸಹಕಾರದಿಂದ ನಾವು ನಡೆಸ್ಕೊಡ್ತೀವಿ. ಮುಂದೆ ಯಾವುದೇ ಸಣ್ಣ ಪ್ರೋಗ್ರಾಮ್ ಆಗಲಿ, ಯಾವುದೇ ಸಂತೋಷ. ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ರ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ. ಹೀಗೆ ಇನ್ನೂ ಒಂದು 50 ವರ್ಷ ನೀವೆಲ್ಲ ಇನ್ನೂ ಯುವಕಿಯರೇ, ಇನ್ನೂ 50 ವರ್ಷ ಭಗವಂತನ ಕೃಪೆ ಇದೆ ಎಂದು ಏನಿಲ್ಲ. ನೀವು ಮಾಡೋದಕ್ಕೆ ನಮ್ದು ಹಳಿ ಸೇವೆ ಆಗಲಿ ಅಂತ.